ಇವರ ಹೆಸರು ಮಾರುತಿ ಗೌಡ ಅಂತ, ನಿಷ್ಠಾವಂತ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಅಡ್ಮಿನಿಸ್ಟ್ರೇಟರ್. ಯಾರೇ ನಮ್ಮೂರಿಗೆ ಎಸಿ ಆದ್ರೆ ಅವರೇ ಹಾಸನಾಂಬ ಜಾತ್ರೆಗೆ ಅಡ್ಮಿನಿಸ್ಟ್ರೇಟರ್ ಆಗ್ತಾರೆ. ಯಾಕೆ ಇವೆಲ್ಲ ಹೇಳ್ತಾ ಇದೀನಿ ಅಂದ್ರೆ, ಜಾತ್ರೆ ಸಮಯದಲ್ಲಿ ನಾವು ಖರೀದಿಸುವ ಟಿಕೆಟ್ ಮೇಲೆ ದೊನ್ನೆ ಪ್ರಸಾದ, ಲಡ್ಡು ಪ್ರಸಾದ ಮತ್ತು ನಾವು ಹಾಕೊಳ್ಳೋ ಐಡಿ ಕಾರ್ಡ್ ಮೇಲೆ ಕೂಡ ಇವರ ಹೆಸರು ಸಿಗ್ನೇಚರ್ ಇಲ್ಲ ಅಂದ್ರೆ ಒಂದು ಉಳ್ಕಡ್ಡಿನೂ ಜರುಗ್ಸಕ್ ಆಗಲ್ಲ. ವಾಸ್ತವ ಏನು ಅಂದ್ರೆ, ಇವ್ರು ಎಷ್ಟೇ ಕೆಲಸ ಮಾಡಿದ್ರು ನಾನೇ ಮಾಡಿದ್ದು ಅಂತ ಎಲ್ಲೋನು ಹೇಳ್ಕೊಂಡಿಲ್ಲ. ಜಾತ್ರೆ ಅಂತ ಬಂದಾಗ ಲಕ್ಷ ಲಕ್ಷ ಜನ ಬರೋದ್ರಿಂದ ಸಾಕಷ್ಟು ಸೂಕ್ಷ್ಮತೆಯಿಂದ ಕೆಲಸ ಮಾಡಬೇಕು. ಈ ಸತಿ ಜಾತ್ರೆಗೆ ಸತತ 4 ರಿಂದ 5 ತಿಂಗಳು ಪ್ರಿಪರೇಷನ್ ಇತ್ತು. ಪ್ರತಿಯೊಂದು ವಿಚಾರದಲ್ಲೂ ಮಾರುತಿ ಗೌಡ ಸರ್ ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ರು. ಬ್ಯಾರಿಕೇಡ್ ಹಿಂಗೆ ಬರ್ಬೇಕು, ಟಿಕೆಟ್ ಕೌಂಟರ್ ಇಷ್ಟೇ ಹೈಟ್ ಇರ್ಬೇಕು, ಭಾರಿ ಮಳೆ ಬರುತ್ತೆ ಅಂತ ಪ್ರಿಡಿಕ್ಷನ್ ಇದ್ದಿದ್ರಿಂದ ಇಲ್ಲಿ ಹಿಂಗೆ ಕಟ್ಟೆ ಕಟ್ಬೇಕು, ಮುಖ್ಯ ದ್ವಾರಗಳು ಇಷ್ಟೇ ದೊಡ್ಡದಾಗಿರ್ಬೇಕು, ಒಂದ್ ವೇಳೆ ಭಕ್ತಾದಿಗಳು ಇನ್ನೂ ಜಾಸ್ತಿ ಬರ್ತಾರೆ ಅಂದ್ರೆ ಪ್ಲಾನ್ ಬಿ ಆಪ್ಷನ್ಗಳು. ನಾನ್ ನೋಡ್ದಂಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಇವರು ದೇವ ದರ್ಶನ ಮಾಡಿದರೋ ಇಲ್ವೋ ಗೊತ್ತಿಲ್ಲ, ಶೌಚಾಲಯ ಮಾತ್ರ ಭಕ್ತಾದಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ 20 ರಿಂದ 25 ಸತಿ ಚೆಕ್ ಮಾಡಿದ್ದಾರೆ. ನೀರು, ಊಟ, ಕೆಲಸ ಮಾಡೋರ್ಗೆ ವಸತಿ, ಬರುವ ಭಕ್ತಾದಿಗಳಿಗೆ ಫೆಸಿಲಿಟೀಸ್ ಈ ಸತಿ ಎಲ್ಲಾ ಚೆನ್ನಾಗಿತ್ತು ಅಂತ ಹೇಳಿದ್ರಿ ಅಲ್ವಾ. ಇದಕ್ಕೆಲ್ಲ ಕಾರಣ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಡ್ಮಿನಿಸ್ಟ್ರೇಟರ್ ಮಾರುತಿ ಗೌಡ ಅವರು. ಇವ್ರಿಗೊಂದು ಸಲ್ಯೂಟ್ ಹೊಡಿತಾ ಈ ವರ್ಷದ ಜಾತ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.